ಶಾಸ್ತ್ರಿಗಳು ಕಟ್ಟಿದ ಬಿ ಸೀತಾರಾಮ ಶಾಸ್ತ್ರಿ ಸಭಾಂಗಣ ಅವರ ಅವರ ಅಣ್ಣವರ ನೆನಪಿನಲ್ಲಿ ಅವರ ನೆನಪಿರುವ ಶಾಸ್ತ್ರಿಗಳು ಹಾಕ್ಕೊಳ್ತಿದ್ದ ಡ್ರೆಸ್ಸು, ಅವರು ಬಂದಿರುವ ಶ್ರಮದಾನ, ಬಂದಿರುವ ಪ್ರಶಸ್ತಿಗಳು, ಎಮ್ ಎನ್ ವೆಂಕಟಾಚಲಯ್ಯನವರು ಬಂದಿದ್ದು ನೆನಪುಗಳು. ನೋಡಿ ಎಷ್ಟು ಕೆಲಸ ಮಾಡಿ ಇಲ್ಲಿ ಪ್ರಶಸ್ತಿ ಬಟ್ ಪ್ರಚಾರ ಇಲ್ಲ, ಅವ್ರು ಬೇಕಿರಲಿಲ್ಲ. ಎಷ್ಟು ಪ್ರಚಾರ ಬೇರೆಯವರು ಒಂದು ಸಣ್ಣ ಪುಸ್ತಕ ನಾವು ಹೇಳ್ಕೊಂಡಿದ್ದೆ ಎಷ್ಟು ಕೆಲಸ ಮಾಡಿದ್ದಾರೆ, ಪ್ರಚಾರ ಇಷ್ಟಪಟ್ಟಿಲ್ಲ. ಮುಕುಂದ್ರ ಸ್ವಾಮಿಗಳ ಫೋಟೋ ಇದೆ ಇಲ್ಲಿ. ಅವ್ರ ತಂದೆಯವರು ಮಲ್ಲೇಶ ಶಾಸ್ತ್ರಿಗಳ ತಂದೆಗಳು. ಅಲಿ ಸಾಬ್ ವಿರಚಿತ ನಿಘಂಟು, ಅವರು ಸ್ಥಾಪಿಸಿದ ಶಾರದಾ ಮಂದಿರ, ಶಾರದಾ ಸೀತಾರಾಮ ಶಾಸ್ತ್ರಿಗಳ ಅಣ್ಣ ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಬಿ ಎಲ್ ಗೌಡರು ಮಾಜಿ ಮಂತ್ರಿಗಳು. ಶಾಸ್ತ್ರಿಗಳು ಹಾಕಿದ ಶಾಸ್ತ್ರಿಗಳು ಕೂರ್ತಿದ್ದ ಜಾಗ. ಅವಡ ಹಾಂ, ಕೂರ್ತಿದ್ದ ಜಾಗ. ಇದು ಕಾಲೇಜಾ? ಯಾವುದು? ಪಿ ಯು ಸಿ ಇದೆ? ಓಕೆ. ವೆಂಕಟಾಚಲಯ್ಯನವರು. ಓಕೆ. ಸೊ ಇದು ಪಿ ಯು ಸಿ ಕಾಲೇಜು. ಸಭಾಂಗಣ ಎಲ್ಲ ಡೊನೇಷನ್ಸ್ ಇದೆ, ಯಾವುದು ಗೌರ್ಮೆಂಟ್ ಗ್ರ್ಯಾಂಟ್ ಇಲ್ಲ. ಸ್ಯಾಲ್ರಿ ಕೊಡ್ತಾರೆ. ಹಾಂ, ಹಾಂ ತೆಗೆಸ್ಬಿಟ್ರೆ ಉದ್ಘಾಟನೆಗೆ ಬರೋಣ. ಓ ಹೌದಾ, ತೆಗೆಸ್ಬಿಟ್ರೆ ಶೀಶ್. ಹೇಳಿ ಸರ್. ಅದು ಹಾಸ್ಟೆಲ್ ನೋಡೋದಿದೆ, ಹಾಸ್ಟೆಲ್ ಊಟದ ಹಾಲು ಸರ್. ಆಮೇಲೆ ಅಲ್ಲಿ ಕುಡಿಸ್ತಾ ಕಡೆ ಇರುತ್ತೆ, ಹೋಗೋಣ ಸ್ವಲ್ಪ ಇರಲಿ. ನೀವು ಬೆಂಗಳೂರಲ್ಲೇ ಇರೋದು? ಬೆಂಗಳೂರು ಸರ್. ಇಲ್ಲೊಂದು ಬಿಗ್ಗಮ್ಮ ರೆಸ್ಟೋರೆಂಟ್ ನೋಡಿ. ಹಾಂ, ಹೈಸ್ಕೂಲ್ ಅಲ್ವಾ? ಓಕೆ, ಹೈಸ್ಕೂಲು. 67 ಅಂದರೆ ಮುಕುಂದ ಸ್ವಾಮಿಗಳು ಹೋಗಿದ್ದ ವರ್ಷ ಇದು. ಇದು ಹಾಸ್ಟೆಲ್ ಅದು? ಹುಡುಗರು ಊಟ ಕೂತ್ಕೊಂಡು ಇಲ್ಲ ಸರ್. ಅವ್ರದ್ದು ಇದು ಸಮಾಧಿ ಜಾಗ ಸರ್? ಇದರಿಂದ ಸ್ವಲ್ಪ ಕವರ್ಗಿಂತ ಆ ಕಡೆ ಇದೆ, ತೆಂಗಿನ ಕಾಣ್ತದೆ. ಹಾಂ, ಓಕೆ.
ಸೆಲ್ಫ್ ಸರ್ವಿಸ್ ಮಾಡ್ತೀವಿ. ಓ ಇದು ಮಕ್ಕಳು ಗುಡ್. ಇದು ಅಡುಗೆ ಮಾಡೋ ಜಾಗ, ಇದು ಸ್ಟೋರ್ ರೂಮ್ ಥರ. ಸೊ ಪ್ರತಿದಿನ ಅವ್ರಿಗೆ ಬೆಳಗ್ಗೆ ಸಂಜೆ ಅಷ್ಟೆಲ್ಲ ಫ್ರೀ ಇಲ್ಲಿ. ಉಪಹಾರ ಯೋಜನೆ ಅಂದರೆ ಇವರೇ ಗೌರ್ಮೆಂಟೇನೋ ಕೊಡ್ತಾರಾ, ಹೇಗೆ ಗೌರ್ಮೆಂಟ್ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರಾ, ಹೊರಗೆ ಕೊಡ್ತಾರಾ? ಅದು ಗೌರ್ಮೆಂಟ್ ಬಿಲ್ಡಿಂಗ್, ಅದೊಂದು ನಮ್ಮಲ್ಲಿ ಇರೋದು ಗೌರ್ಮೆಂಟ್. ಓಕೆ. ಓಕೆ ಗುಡ್ ಸರ್. ಸೊ ಮಧ್ಯಾಹ್ನ ಗೌರ್ಮೆಂಟ್ ಕೊಡ್ತಾರೆ. ಮಧ್ಯಾಹ್ನ ಗೌರ್ಮೆಂಟ್ ಆಗಿದೆ. ಇವರಿಗೆ ಕಾಲೇಜಿಗಿಲ್ಲ, ಹೈಸ್ಕೂಲ್ ಮಾತ್ರ. ಇದು ಹಾಸ್ಟೆಲು. ಹಾಂ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ಇಲ್ಲಿ? 80 ಜನ ಇದ್ದಾರಾ? ಅವ್ರಿಗೆ ಏನು ಬೇಕು ಸರ್ ಫೆಸಿಲಿಟೀಸು? ನಾವು ಹೇಳ್ಬೇಕಾಗತ್ತೆ ಫೆಸಿಲಿಟೀಸು. ಅವರಿಗೆ 2 ಹೊತ್ತು ಊಟ ಕೊಡ್ತೀವಿ. ಹಾಂ, ಅಲ್ಲ ಏನಾದ್ರು ಓದ್ಕೊಳ್ಳೋಕ್ಕೆ ಬರೆಯೋ ಮನೆ ಆ ಥರ? ಮಗು ನಿಮ್ಗೇನು ಫೆಸಿಲಿಟೀಸ್ ಬೇಕು ಅನಿಸುತ್ತೆ? ಓದಲಿಕ್ಕೆ ಏನೋ ಬರೆಯೋ ಮನೆ ಆಟ ಬೇರೆ ಬೇಕನ್ಸುತ್ತಾ? ಓದಲಿಕ್ಕೆ ಬರೆಯೋ ಮನೆ ಬೇಡವಾ? ಓದೋಕ್ಕೆ ಏನು ಬೇಕಿಲ್ವಾ? ಇವೆಲ್ಲ ಹೆಣ್ಮಕ್ಳದ ಬರೀ ಗಂಡು ಮಕ್ಕಳು? ಹಾಂ. ಬಟ್ ನನಗನ್ಸುತ್ತೆ ಅವ್ರಿಗೇನಾದ್ರು ಒಂದು ರೂಮಲ್ಲಿ ಎಷ್ಟು ಜನ ಇರ್ತಾರೆ ಸರ್? ಒಂದು ರೂಮ್ ಅಂತ ಹಾಗೇನಿಲ್ಲ ಸರ್, ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ಹಾಂ. ಸಾಮಾನ್ಯ ಓದೋದು ಮಲಗೋದು ಎಲ್ಲ ಇಲ್ಲೇ ಮಾಡ್ತಾರೆ. ಎಷ್ಟು ಜನ ಇರ್ತಾರೆ ಒಂದು ಇದರೊಳಗೆ? ಒಂದು ಕ್ಲಾಸ್ ವೈಸ್ ಮಾಡಿದ್ದೀವಿ, ಅಂದರೆ 15 ಜನ, ಒಂದು 8 ಜನ, 10 ಜನ. 10 ಜನ ಅಂತ ಜೊತೆಗಿರ್ತಾರೆ. ಓದೋದಿಲ್ಲ. ಸ್ವಲ್ಪ ಫೆಸಿಲಿಟೀಸ್ ಕೊಡ್ಬೋದು ಅವ್ರ ಪಾಪ. ಏನಾದ್ರು ಫೆಸಿಲಿಟೀಸು ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಲ್ವಾ ಸರ್? ಓದ್ಕೊಳ್ಳೋಕ್ಕೆ ಬರೆಯೋ ಮನೆ ಆ ಟೈಪಿನಾರು ಅಲ್ವಾ ಅನಿಸುತ್ತಲ್ಲ ನಿಮಗೆ? ಬರೆಯೋ ಮನೆ ಟೈಪ್. ಪ್ಲೇಟ್ಗಳು ಕೂತ್ಕೊಳ್ತಾರೆ. ಅಲ್ಲ ಬಟ್ ಮೆಟಲ್ದಿದ್ರೆ ಹೆಲ್ಪ್ ಆಗುತ್ತೆ ಓದೋಕ್ಕೆ ನನಗೆ ಅನ್ಸೋದು. ಒಂದು 40 ಜನ ಗುಲ್ಬರ್ಗದ ಇದೆ. ಗುಲ್ಬರ್ಗ ಸೈಡ್ 35-40 ಜನ ಇದೆ. ಓ ಗುಡ್. ಅವ್ರಿಗೆ ಹೆಲ್ಪ್ ಆಯ್ತಾರ? ನೀವು ಕಾಲ್ಫಾರ್ ಮಾಡ್ತೀರಾ ಪ್ರತಿ ವರ್ಷ? ಇಲ್ಲ, ಹೊರಗೆ ಬರ್ತಾರೆ. ಹಾಂ. ಓಕೆ, ಯಾವ ಕ್ಯಾಸ್ಟ್ ಇಲ್ಲ. ಗೊತ್ತಾಯ್ತು. ಏನೂ ಕೇಳಲ್ಲ, ಬಡವರಿದ್ರೆ ಸಾಕು. ಹಾಗೆ ಹೋಗೋಣ ಸರ್. ಶಾಸ್ತ್ರಿಗಳದ್ದು ಸ್ಮಾರಕ ಎಲ್ಲಿ ಸರ್ ಅದು? ಆಟ ಆಡಲಿಕ್ಕೆ ಒಳ್ಳೆ ಮೈದಾನ ಇದೆ ಅಲ್ವಾ? ಅವರೇನು ಬರ್ತಾರಾ ಅಲ್ಲಿಗೆ? ಇಲ್ಲ, ನಾನು ನೀವು ಬರ್ತೀರಾ? ಅಲ್ಲ, ಅವ್ರಿಗೆ 94 ವರ್ಷ. ಅದಕ್ಕೆ ಹಾಂ. ಆದರೆ 2 ವೀಲರ್ ಹೋಗ್ತಾರೆ. ಹಾಂ, 2 ವೀಲರ್ ಹೋಗ್ತಾರೆ. ಓ ತುಂಬ ದೂರ ಇದೆಯಾ ಅದು? ಇಲ್ಲ ಸರ್, ಆ ಕಡೆ ಈ ಬಿಲ್ಡಿಂಗ್ ಕಡೆ ತೆಂಗಿನ ಗಿಡ ಕಾಣ್ತಿದ್ದೀರಾ, ಸ್ವಲ್ಪ ಆ ಕಡೆ. ಓಹೋ, ಹಾಗಾದ್ರೆ ವೆಹಿಕಲಲ್ಲಿ ಹೋಗ್ಬೋದಲ್ಲ? ವೆಹಿಕಲ್ ಆಗಲ್ಲ? ವೆಹಿಕಲ್ ಕಾರ್ ಹೋಗ್ಬೋದು, ಮತ್ತೆ ಅವ್ರು ಬರಲ್ಲ ಅಂದ್ರೆ ಇಬ್ಬರು ಇನ್ನೇನು ಹೋಗಿ ಬಂದ್ಬಿಡೋಣ. ಎಲ್ಲಿ ಇಲ್ಲ ಹಿಂಗೆ ಹೋಗ್ಬೇಕಾ? ಅಲ್ಲ ಬೇಡ ಸರ್, ಅವ್ರ ಜೊತೆಗೆ ಹೋಗ್ಬಿಡ್ತೀವಿ. ಹಾಗಾದ್ರೆ ಇನ್ನೆಲ್ಲ ನೋಡ್ದಂಗೆ ಆಯ್ತಲ್ಲ ಸರ್ ಅಲ್ವಾ? ಹಾಂ, ಇದು ಹೈಸ್ಕೂಲ್ ಬಿಲ್ಡಿಂಗ್. ಇಲ್ಲೇ ಊಟ ಮಾಡ್ತಾರೆ. ಹಾಂ, ಓಕೆ. ಆಫ್ ಮಾಡಿಬಿಡ್ತೀನಿ. ಇದ್ಯಾವುದಿದು ನೋಡಿದ್ವ? ಹೈಸ್ಕೂಲು. ಓಕೆ. ಹಾಂ. ಉಪಾಧ್ಯಾಯನು ಬೋಧಿಸೋದಂದರೆ ವಿದ್ಯಾಭ್ಯಾಸ ಅಧ್ಯಾತ್ಮ. ಕರೆಕ್ಟ್. ಉಪಾಧ್ಯಾಯನು ಬೋಧಿಸುವುದಂದರೆ ವಿದ್ಯಾರ್ಥಿಯ ಮೇಲೆ ಬೀರುವ ಅಧ್ಯಾತ್ಮ ಪ್ರಕ್ರಿಯೆ. ಸುದ್ದಯ್ಯನವ್ರು ಹೇಳಿರೋದು ನೋಡಿ. ಇಲ್ಲ ಮುಂಗುತ್ತಿ ಮುದ್ದು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಈಗ ಇದು ಉಪಾಧ್ಯಾಯ ವೃತ್ತಿ ಸಿಗಬೇಕಾದ್ರೆ 7 ಜನ್ಮಗಳು ಪುಣ್ಯ ಮಾಡಿರಬೇಕು ಸುದ್ದಯ್ಯನವರು. ಒಬ್ಬ ವ್ಯಕ್ತಿಯ ನಡತೆಯನ್ನು ಪರೀಕ್ಷಿಸಬೇಕಂದ್ರೆ ಆದರೆ ಅಧಿಕಾರ ಕೊಟ್ಟು ನೋಡಿ ಅಬ್ರಹಾಂ ಲಿಂಕನ್. ಹಾಂ. ಕ್ರೀಡಾ ಕೊಠಡಿ
ಸಿಬ್ಬಂದಿ ಕೊಠಡಿ. ಹಾಂ, ಸಿಬ್ಬಂದಿ ಕೊಠಡಿ. ಓಕೆ. ಪ್ರೌಢಶಾಲೆ. ನಿಮ್ಮ ಆಫೀಸು, ಪ್ರಿನ್ಸಿಪಾಲ್ ಆಫೀಸು. ಮುಕುಂದ್ರ ಸ್ವಾಮಿಗಳು ಇದ್ದಾರಲ್ಲ, ಅಂತ ಮುಕುಂದ್ರ ಸ್ವಾಮಿಗಳು ಎಲ್ಲ ಕಡೆ ಬಂದ್ಬಿಟ್ರು. ಸ್ಮಾರ್ಟ್ ಕ್ಲಾಸ್. ಪ್ರಯೋಗಾಲಯ. ರಾಜನಹಳ್ಳಿ ರಾಜಗುಪ್ತ. ಅಲ್ಲ, ಫ್ಯಾನ್ಗಳು ಹಾಕಬೇಕಾಗುತ್ತೆ ಅಲ್ಲ? ಅಷ್ಟೇ ಇದೆ, ನಿರ್ಮಾಣಗಳು ಚೆನ್ನಾಗಿದೆ ನಮಗೆ. ಬೇಕಿಲ್ವಾ? ಅಲ್ಲ, ಬಟ್ ಬೇಸಿಗೆ ಬಂದಾಗ ಸ್ವಲ್ಪ ಹಾಸ್ಟೆಲಿಗೆ ಬೇಕಾದ್ರೆ ಹಾಂ ಹಾಸ್ಟೆಲಿಗೆ ಬೇಕಾಗಿತ್ತು ಮತ್ತೆ ಹಾಂ ಬರುತ್ತಲ್ಲ. ಹಾಂ ಹಾಂ ಇವೆಲ್ಲ ಬೇರೆ ಇರಲಿಲ್ಲ. ಕ್ಲಾಸ್ ರೂಮ್. ಹೌದು, ಕಷ್ಟ ಇದೆ ಸರ್ ಸ್ಕೂಲ್ ನಡೆಸೋದು ಅಲ್ವಾ? ವಿತೌಟ್ ಗೌರ್ಮೆಂಟ್ ಗ್ರ್ಯಾಂಟ್ ಸುಲಭ ಇಲ್ಲ ಅಲ್ವಾ? ಜಾನಕಮ್ಮ ಕಟ್ನಿ ಶಾಸ್ತ್ರಿಗಳು. ಅಧ್ಯಯನ ವೇಳಾಪಟ್ಟಿ. ಇವತ್ತಿನ ಫಂಕ್ಷನ್